ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಸೋಮವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬೆಳಗ್ಗೆ ನಾಷ್ಟಕ್ಕೆ ಬಂದು ಸೊಪ್ಪು ಸಾರು ಅನ್ನ ಮಾಡಿದ್ದೆ, ಬಾಕ್ಸು ಕೂಡ ಅದೇ, ಮತ್ತು ಹೆಸರು ಕಾಳು ಸಲಾಡ್ ಮಾಡಿದ್ದೆ. ಸೊ ಈಗ ನಾಷ್ಟ ಮಾಡ್ಕೊಂಬಂದಿನಿ. ಸೊ ಬನ್ನಿ ಈಗ ಆಫೀಸ್ಗೆ ಹೋಗೋಣ. ಒಂದು ದಿನ ಏನಾದರೂ ನಾವು ಲೇಟಾಗಿ ಹೋಗೋದು ಅಭ್ಯಾಸ ಆಗೋಯ್ತು ಅಂದರೆ ಪ್ರತಿದಿನ ಅದೇ ಆಗುತ್ತೆ. ಸೊ ಆ್ಯಸ್ ಯೂಶುವಲ್ ಇವತ್ತು ನಾನು ಲೇಟಾಗಿ ಬಂದಿದ್ದೀನಿ ಆಫೀಸ್ಗೆ. 7 ನಿಮಿಷ ಲೇಟ್ ಆಗಿದೆ. ಸೊ ಬನ್ನಿ ಹೋಗಿ ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ. ಸೊ ಫ್ರೆಂಡ್ಸ್, ಇವತ್ತು ಮನೆಯಿಂದ ಹೆಸರು ಕಾಳು ಸಲಾಡ್ ಮಾಡ್ಕೊಂಡು ಬಂದಿದ್ದೆ. ಸೊ ಅದನ್ನು ನನ್ನ ಫ್ರೆಂಡ್ಸ್ಗೂ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪನೇ ತಿಂತಾಯಿದ್ದೀನಿ. ಸ್ವಲ್ಪನೇ ತಂದಿದ್ದೆ. ಸೊ ಹಾಗಾಗಿ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಸೊ ಹೆಸರು ಕಾಳು ತಿಂತಾಯಿದ್ದೆ. ಹಾಗೆ ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳು ಮಾಡೋದು. ಬಾಡಿಗೆ ಹೀಟ್ ಆಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಆಲ್ರೆಡಿ ನಾನು ರೆಸಿಪಿ ಒಂದ್ಸತಿ ಶೇರ್ ಮಾಡ್ಕೊಂಡಿದ್ದೀನಿ, ಅದನ್ನು ತಿಂದಿದ್ದಾಯಿತು. ಆಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಬರು ಅವ್ರು ಬಂದು ಈ ಥರ ಬೆಣ್ಣೆ ಮುರುಕು ಮತ್ತು ಇದು ಲಿಟಲ್ ಹಾರ್ಟ್ಸ್ ತೊಗೊಂಬಂದಿದ್ರು. ಅದಂತೂ ತುಂಬ ಚೆನ್ನಾಗಿತ್ತು. ಸೊ ಇವತ್ತು ಸ್ನ್ಯಾಕ್ಸ್ ಅಂದರೆ ಫುಲ್ಲು ಸ್ನ್ಯಾಕ್ಸು. ಸೊ ತಿನ್ಕೊಂಡು ಆಮೇಲೆ ಬ್ರೇಕ್ ಟೈಮ್ ಆಯಿತು. ಸೊ ಬ್ರೇಕ್ ಹೋಗಿದ್ವಿ, ಎಲ್ಲರೂ ಬ್ರೇಕ್ ಹೋಗಿ ಬ್ರೇಕ್ ಮುಗಿಸ್ಕೊಂಡು ಬಂದ್ವಿ. ಹೇಳ್ದಂಗೆ ನಾವು ಒಂದು 5-6 ಜನ ಹೋಗ್ತೀವಿ. ಅದರಲ್ಲಿ ಟೀ ಕುಡಿಯೋದೇ ಒಬ್ಬರು ಇಬ್ಬರು ಅಷ್ಟೇ. ನಾವೆಲ್ಲ ಸುಮ್ಮನೆ ಹೋಗಿರ್ತೀವಿ, ಯಾಕಂದರೆ ಅಲ್ಲಿ ಕೂತ್ಕೊಂಡೇ ಇರಬೇಕಲ್ಲ, ಬೆಳಗ್ಗೆಯಿಂದ ಕೂತ್ಕೊಂಡೇ ಇರ್ತೀವಿ. ಸೊ ಹಾಗಾಗಿ ಸಾಕಾಗುತ್ತೆ ಅಂದ್ಬಿಟ್ಟು ಲೈಟ್ ವಾಕಿಂಗ್ ಥರ ಹೋಗಿ ಬರ್ತೀವಿ ಅಷ್ಟೇ. ನಮ್ಮ ಆಫೀಸ್ ಮುಂದೆ ನೋಡಿ ಈಗ ಮಾವಿನಕಾಯಿ ಹೆಂಗೆ ಇಟ್ಟಿದ್ದಾರೆ. ಸೊ ಆಮೇಲೆ ಆಫೀಸಿಗೆ ಬಂದೆ. ನಾನು ಕೋಲಿಗೆ ಕೊಟ್ಟಿದ್ರಲ್ಲ ಬೆಣ್ಣೆ ಮುರುಕು ಮತ್ತು ಲಿಟಲ್ ಹಾರ್ಟ್ಸು, ಅದನ್ನು ತಿಂತಾ ಇದ್ದೀನಿ. ಸೊ ಅವರು ನನಗೆ ಬಾಕ್ಸ್ ಕೊಟ್ಬಿಟ್ಟಿದ್ರು, ತಿನ್ನು ಅಂತ. ನಾನು ಬೇಡ ಅಂತಂದ್ರು. ಸೊ ಹಾಗಾಗಿ ನಾನೇ ತಿಂತಾ ಇದ್ದೀನಿ. ಪಾಪ ಅವರು ಕೂಡ ಜಾಸ್ತಿ ಏನೂ ತಿಂದಿರಲಿಲ್ಲ. ಸೊ ನನ್ನ ಹತ್ರ ಸ್ನ್ಯಾಕ್ಸ್ ಇತ್ತು ಅಂದರೆ ನಾನು ಜಾಸ್ತಿ ತಿಂತೀನಿ. ಆಮೇಲೆ ಇನ್ನೊಂದು ಏನು ಅಂದರೆ, ನಂಗೆ ಜಾಸ್ತಿ ಟೆನ್ಷನ್ ಆದಾಗ ನಾನು ಏನಾದರೂ ತಿಂತೀನಿ. ಸೊ ಅದಕ್ಕೋಸ್ಕರ ನನಗೆ ಕೊಟ್ಟಿದ್ರು. ಮಂತ್ ಎಂಡ್ ಬೇರೆ ಅಲ್ವಾ. ಸೊ ಸಿಕ್ಕಾಪಟ್ಟೆ ಟೆನ್ಷನಾಗಿ ಹೋಗಿತ್ತು ನನಗೆ. ಟ್ಯಾಬ್ಲೆಟ್ ಬೇರೆ ರೀಚ್ ಮಾಡ್ತಿಲ್ಲ, ಏನು ಮಾಡೋದು ಏನು ಕತೆ ಅಂದ್ಕೊಂಡು. ಸೊ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಮಾಡಿಕೊಂಡು ಆಮೇಲೆ ಕೊಟ್ಟೆ ಅವ್ರಿಗೆ. ನೋಡಿ ಮತ್ತೆ ಅವ್ರು ವಾಪಸ್ ಕೊಟ್ಟೆ. ಅಲ್ಲಿಗೂ ಅವ್ರು ಮತ್ತೆ ರಿಟರ್ನ್ ನನಗೆ ಕೊಡ್ತಾಯಿದ್ದಾರೆ, ತಿನ್ನು ಅಂತ. ಸೊ ಹಾಗಾಗಿ ಇದನ್ನು ತಿನ್ಕೊಳ್ತಿದ್ದೆ. ಪಾಪ ಅವ್ರಿಗೂ ಬೇಜಾರಾಗಬಾರ್ದಲ್ವ ಅಂದ್ಕೊಂಡು. ಸೊ ಆಮೇಲೆ ಕೆಲಸ ಕಂಟಿನ್ಯೂ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಆಗೋಗಿತ್ತು. ನನಗಂತೂ ತಲೆ ಕೆಟ್ಟೋಗಿದೆ. ಮಂತ್ ಎಂಡ್ ಬಂದರೆ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗುತ್ತೆ. ಅಂದರೆ ಆಫೀಸ್ ಕಡೆಯಿಂದ ಏನೂ ಅಷ್ಟು ಪ್ರೆಷರ್ ಇರೋಲ್ಲ ಅಂದ್ಕೊಳ್ಳಿ. ಬಟ್ ನಮಗೇ ನಾವು ಟಾರ್ಗೆಟ್ ಅಚೀವ್ ಮಾಡಿಲ್ಲ ಅನ್ನೋದು ಒಂದು ಸ್ವಲ್ಪ ಗಿಲ್ಟ್ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ಊಟದ ಟೈಮ್ ಆಯಿತು. ನನ್ನ ಫೇವ್ರೇಟ್ ಸೊಪ್ಪು ಸಾರು ಮಾತ್ರ ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಅನ್ನ ಮಾಡ್ಕೊಂಡು ಬಂದಿದ್ದೆ. ಬನ್ನಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಹಾಗೆ ಇವತ್ತು ಆಫೀಸಲ್ಲಿ ಬಂದುಬಿಟ್ಟು ಒಬ್ಬರು ಕೊಲೀಗ್ ಅವರು ಐಸ್ ಕ್ರೀಮ್ ತಂದು ಕೊಟ್ಟರು. ಸೊ ಏನು ಖುಷಿಗೆ ಅಂತ ಗೊತ್ತಿಲ್ಲ, ರೀಸನ್ನು ಕೂಡ ನಮಗೆ ಗೊತ್ತಿಲ್ಲ. ಸೊ ಏನಕ್ಕೆ ತಂದು ಕೊಟ್ಟರು ಅಂತ. ಸೊ ಐಸ್ ಕ್ರೀಮ್ ಎಲ್ಲರಿಗೂ ಕೊಟ್ಟರು. ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮ್. ಅದರಲ್ಲೂ ಚಾಕೋಬಾರ್ ಅಂದರೆ ನನಗೆ ತುಂಬ ಇಷ್ಟ. ಸೊ ನಾನು ತಿನ್ನಲಿಲ್ಲ. 1-2 ನಿಮಿಷ ಕೆಲಸ ಮಾಡ್ಕೊಂಡೇ ಇದೆ. ಯಾಕಂದರೆ ಕೆಲಸ ಜಾಸ್ತಿ ಆಗಲೇ ಹೇಳ್ದಂಗೆ ಮಂತ್ ಎಂಡ್ ಆಗಿರೋದ್ರಿಂದ ವರ್ಕ್ ಪೀರಿಯಡ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಐಸ್ ಕ್ರೀಮ್ ತಿಂದೆ. ಅದು ಮೆಲ್ಟಾಗಿ ಹೋಗಿಬಿಡುತ್ತೆ ಅಂದ್ಕೊಂಡೆ, ಯಾಕಂದರೆ ಚಾಕೋ ಬರಲ್ವಾ, ಅದು ಬೇಗ ಮೆಲ್ಟ್ ಆಗುತ್ತೆ. ಸೊ ನನಗಂತೂ ಐಸ್ ಕ್ರೀಮಲ್ಲಿ ತುಂಬ ಇಷ್ಟ ಅಂದರೆ ಒಂದು ಬಂದು ಚಾಕೋಬಾರು, ಇನ್ನೊಂದು ಬಂದು ಬಟರ್ ಸ್ಕಾಚು. ತುಂಬ ಚೆನ್ನಾಗಿರುತ್ತೆ ಅದು. ಸೊ ಅದು ಬಿಟ್ಟು ಬೇರೆ ಯಾವುದು ಅಷ್ಟು ಇಷ್ಟ ಆಗೋಲ್ಲ. ಸೊ ಆಮೇಲೆ ಸಾಂಗ್ ಕೇಳಿಕೊಂಡು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ನನಗಂತೂ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ನನಗೆ ಅಂದರೆ ಟ್ರಾವೆಲ್ ಮಾಡಬೇಕಾದ್ರೂ ಸಾಂಗ್ಸ್ ಇರಬೇಕು. ಇನ್ಫ್ಯಾಕ್ಟ್ ನನಗೆ ಬೇಜಾರಾದಕ್ಕೂ ನಾನು ಒಂದು 10 ನಿಮಿಷ ಸಾಂಗ್ಸ್ ಕೇಳ್ತೀನಿ. ಆವಾಗ ಮೈಂಡ್ ರಿಫ್ರೆಶ್ ಆಗುತ್ತೆ. ಬೇಕಾದ್ರೆ ಯಾರಾದರೂ ನೀವು ಟ್ರೈ ಮಾಡಿ. ಯಾವುದಾದ್ರೂ ಬ್ಯಾಡ್ ಮೂಡಲ್ಲಿ ಇದ್ದರೆ ಒಂದು 10 ನಿಮಿಷ ನಾವು ಇಷ್ಟವಾಗಿರೋ ಸಾಂಗ್ ಕೇಳಿದ್ರೆ ಆ ಮೂಡಿಂದ ನಾವು ಈಚೆ ಬರ್ತೀವಿ. ಸೊ ನನಗೆ ಹಾಗೆ. ಸೊ ಹಾಗಾಗಿ ಸೊ ಫ್ರೆಂಡ್ಸ್, ಹಾಗೆ ಸಾಂಗ್ಸ್ ಕೇಳಿಕೊಂಡು ಐಸ್ ಕ್ರೀಮ್ ತಿಂತೀನಿ. ನನಗಂತೂ ಟ್ರಾವೆಲಿಂಗಲ್ಲಿ ಸಾಂಗ್ಸ್ ಇರಬೇಕು. ಮತ್ತು ಮೂಡ್ ಏನಾದರೂ ಅಪ್ಸೆಟ್ ಆಗಿಬಿಟ್ರೆ ನಿಜವಾಗ್ಲೂ ನಾನು ಒಂದು 10 ನಿಮಿಷ ಸಾಂಗ್ಸ್ ಕೇಳ್ತೀನಿ. ಆವಾಗ ನಿಜವಾಗ್ಲೂ ಮೂಡ್ ರಿಫ್ರೆಶ್ ಆಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ನನಗೆ ತೆಲುಗು ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಅದು ಸಾಂಗ್ಸ್ ಕೇಳ್ಕೊಂಡು ಆಮೇಲೆ ನನಗೂ ನನ್ನ ಫ್ರೆಂಡ್ಗೂ ಒಂದು ಮಾತು ಬಂತು. ಅದೇನು ಅಂದರೆ, ಇಬ್ಬರಲ್ಲಿ ಯಾರು ಐಸ್ ಕ್ರೀಮ್ ಬೇಗ ತಿಂತಾರೋ ಅವ್ರು ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ. ಸೊ ಹಾಗಾಗಿ ಅವ್ರು ಬೇಗ ತಿಂದು ಮುಗಿಸಿದ್ರು. ಈಗ ನೋಡಿದ್ರೆ ಕೊಡಿಸಲ್ಲ ಅಂತ ಆರ್ಗ್ಯೂ ಮಾಡ್ತಿದ್ದಾರೆ. ಸೊ ಆಮೇಲೆ ಹಿಂಗೋ ಮಾತುಕತೆ ಆಯಿತು. ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಫ್ರೆಂಡ್ಸ್, ಈಗ ಮಳೆ ಬರೋ ಥರ ಇದೆ. ನಿನ್ನೆ ಆಲ್ರೆಡಿ ಕರೆಕ್ಟಾಗಿ 6 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿತ್ತು. ಆದಷ್ಟು ಬೇಗ ನಾನು ಹೋಗಿ ಮನೆಗೆ ಸೇರಿಕೊಂಡ್ರೆ ಮಳೆ ನೆನೆಯಲ್ಲ. ಸೊ ಬನ್ನಿ ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳೋಣ. ನೋಡಿ ಎಲ್ಲ ಮಳೆ ಬರೋ ಥರ ಇದೆ. ಗಾಡಿ ಅಂತೂ ಫುಲ್ಲು ಧೂಳಾಗೋಗಿದೆ. ಪೆಟ್ರೋಲ್ ಬೇರೆ ಖಾಲಿ ಆಗಿದೆ. ಹೋಗಿ ಪೆಟ್ರೋಲ್ ಕೂಡ ಹಾಕ್ಸ್ಬೇಕು. ನೋಡೋಣ ಪೆಟ್ರೋಲ್ ಯಾವಾಗ ಹಾಕ್ಸ್ತೀನಿ ಅಂತ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಕೆಲಸದಿಂದ ಬಂದು 1 ಅವರ್ ಮಲ್ಕೊಂಡ್ಬಿಟ್ಟಿದ್ದೆ ಹುಷಾರಿರಲಿಲ್ಲ ಅಂದ್ಕೊಂಡು.
ಸೊ ಯಾಕೋ ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು ಅಂತ ಮಲಗಿದ್ದೆ. ಈಗ ಎದ್ದಿದ್ದೀನಿ. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಎದ್ದು 2 ಪಾತ್ರೆ ಇದ್ದು ತೊಳೆದ್ಬಿಟ್ಟು ನೀರಿರಲಿಲ್ಲ ಫ್ರೆಂಡ್ಸ್, ನೀರು ಇಟ್ಕೊಂಡು ಬರೋಕ್ಕೆ ಬಂದಿದ್ದೀನಿ. ಹಾಗೆ ನಮ್ಮ ಅಮ್ಮ ಫೋನ್ ಮಾಡಿದರು, ಮತ್ತೆ ತರಕಾರಿ ಇದೆ ಬಾ ತೊಗೊಂಡು ಹೋಗು ಅಂತ. ಸೊ ಹಾಗೆ ತರಕಾರಿ ತೊಗೊಂಡು ಹೋಗೋಣ, ದೋಸೆಗೆ ಹಸಿಟ್ಟಿದೆ ಅಂತಂದರು. ತೊಗೊಂಡು ಹೋಗೋಣ ಅಂತ ಬನ್ನಿ ತೊಗೊಂಡು ಹೋಗೋಣ. ನೀರು ಇಟ್ಕೊಂಡು ಹಾಗೆ ನಾವು ಅಮ್ಮ ಮನೆಗೆ ಹೋಗೋಣ ತರಕಾರಿ ತರೋದಕ್ಕೆ. ಇದು ಕಾಳು ಕೊಟ್ಟಿದ್ದಾರೆ, ಹುಳಿ ಏನಾದರೂ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಹುಳಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡೋಣ ಅಂದ್ಕೊಂಡು, ಬಟ್ ಇದರಲ್ಲಿ ಹುಳಿ ಬಂದು ರುಬ್ಬಾಕಿ ಮಾಡ್ತಾರೆ, ತೆಂಗಿನಕಾಯಿ ಎಲ್ಲ. ಬಟ್ ರುಬ್ಬಾಕರೆ ನಮ್ಮ ಮನೆಯವ್ರು ತಿನ್ನಲ್ಲ. ಸೊ ನೋಡೋಣ, ಆದರೆ ಇದರಲ್ಲಿ ಹುಳಿ ಮಾಡ್ತೀನಿ. ಒಂದು ಸತಿ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ತೊಗೊಂಡು ಬಂದೆ. ಆಮೇಲೆ ಹೀರೆಕಾಯಿ ಕೊಟ್ಟಿದ್ದಾರೆ, ಹೀರೆಕಾಯಿ, ಮಾವಿನಕಾಯಿ, ಕ್ಯಾರೆಟು, ಮುಲ್ಲಂಗಿ, ಟೊಮೆಟೊ, ಬೀನ್ಸ್ ಇದಿಷ್ಟು ತೊಗೊಂಬಂದೆ. ಆಮೇಲೆ ಫ್ರೆಂಡ್ಸ್ ಹಾಗೆ ಜೋಳ ತೊಗೊಂಬಂದೆ. ಜೋಳ ಕೂಡ ಇತ್ತು, 2 ಜೋಳ ತೊಗೊಂಬಂದೆ. ನಾವಿರೋದು ಇಬ್ಬರಲ್ವ, ಸಾಕು ಒನ್ ಟೈಮ್ಗೆ ಅಂತ ಅಂದ್ಕೊಂಡು 2 ಜೋಳ ತೊಗೊಂಬಂದೆ. ಆಮೇಲೆ ಇಲ್ಲಿ ಬಂದು ಇದು ದೋಸೆ ಹಸಿಟ್ಟು. ಸೊ ಕೊಟ್ಟಿದ್ದಾರೆ, ಇದೇ ಒಂದು 2 ಟೈಮ್ಗೆ ಆಗುತ್ತೆ. ಗಟ್ಟಿಗಿದೆ ಹಸಿಟ್ಟು. ಸೊ ಒಂದು 2 ಟೈಮ್ಗೆ ಆಗುತ್ತೆ. ಸೊ ಈಗ ಬನ್ನಿ ಚಟ್ನಿ ಮಾಡ್ಕೊಳ್ಳೋಣ ಬೇಗ. ಸೊ ಫ್ರೆಂಡ್ಸ್, ಇಲ್ಲಿ ಚಟ್ನಿಗೆ ನಾನು ತೊಗೊಂಡಿರೋದು ಕಡಲೆ ಬೀಜ, ಉಪ್ಪು, ಒಣಗಿದ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೋದು. ನನಗೆ ಟೈಮ್ ಇಲ್ಲ ಅಂತ ಹುಣಸೆಹಣ್ಣು ನೆನೆಸೋದಕ್ಕೆ ಇಷ್ಟೇ ಹಾಕ್ಕೊಳ್ತಿದ್ದೀನಿ. ಕಡಲೆ ಬೀಜ ಸಿಪ್ಪೆ ತೆಗೆದು ಹಾಕ್ಕೋಬೋದು, ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ. ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಯಾಕಂದರೆ ಈಗ ಅದನ್ನೆಲ್ಲ ಬಿಡಿಸ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಅಂದ್ಕೊಂಡು. ಸೊ ಹೀಗೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಸಿಪ್ಪೆ ತೆಗೆದು ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದನ್ನು ರುಬ್ಕೊಂಬರೋಣ. ಇದನ್ನು ರುಬ್ಕೊಂಡ್ರೆ ಇಷ್ಟೇ, ಒಗ್ಗರಣೆ ಏನೂ ಹಾಕೋದಿಲ್ಲ. ಬನ್ನಿ. ಸೊ ಫ್ರೆಂಡ್ಸ್, ಚಟ್ನಿ ರೆಡಿಯಾಗಿದೆ ನೋಡಿ. ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ನೀವು ತರಿಯಾಗೂ ರುಬ್ಕೊಳ್ಬೋದು, ಬಟ್ ಅನ್ನಕ್ಕಲ್ವಾ ಅಂದ್ಕೊಂಡು ನಾನು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತಿಂದರೆ. ಬನ್ನಿ ಟೇಸ್ಟ್ ಮಾಡೋಣ. ಸೊ ಫ್ರೆಂಡ್ಸ್, 4 ದಿನ ಹಿಂದೆ ನಮ್ಮ ಮನೆಯವರು ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಈ ಥರ ನೆನಾಕಿದ್ರು. ಈಗ ಮೆಂತ್ಯ ಮತ್ತು ಸಾಸಿವೆ 2 ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನಾನಂತೂ ಎಲ್ಲ ಕೆಲಸ ಮುಗೀತಲ್ವ ಅಂದ್ಕೊಂಡು ಪಾತ್ರೆಗಳೆಲ್ಲ ತೊಳೆದು, ಸಿಂಕೆಲ್ಲ ತೊಳೆದು, ಗ್ಯಾಸ್ ಎಲ್ಲ ನೀಟಾಗಿ ಒರೆಸಿ ಇಟ್ಟಿದ್ದೆ. ಸೊ ನಮ್ಮ ಮನೆಯವರು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಉಪ್ಪಿನಕಾಯಿ ಮಾಡೋಕ್ಕೆ. ಟೈಮ್ ಬಂದು 10:15 ಆಗಿದೆ ನೋಡಿ. ಈಗ ಉಪ್ಪಿನಕಾಯಿ ಮಾಡೋದಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಆಮೇಲೆ ಸಾಸಿವೆನ ಮೆಂತ್ಯ ಫ್ರೈ ಮಾಡ್ಕೊಂಡಿದ್ದಾರಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಉಪ್ಪಿನಕಾಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದಾರೆ. ನಿಂಬೆಹಣ್ಣಂತೂ ಹಾಕಿದ್ಮೇಲೆ ಬರ್ತಿತ್ತು, ಸೂಪರಾಗಿ ಬರ್ತಿತ್ತು ಸ್ಮೆಲ್ ಮಾತ್ರ. ಲಾಸ್ಟ್ ಟೈಮ್ ನಮ್ಮ ಮನೆಯವ್ರು ಮಾಡಿದ್ರು, ಇದು ಉಪ್ಪಿನಕಾಯಿ ಶೇರ್ ಮಾಡ್ಕೊಂಡಿದ್ದೀವಿ. ಅದಂತೂ ಬೇಗ ಖಾಲಿ ಆಯಿತು, ತುಂಬ ಚೆನ್ನಾಗಿತ್ತು ಅಂತ. ಆಮೇಲೆ ನಿಂಬೆಹಣ್ಣು 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ, ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಬಾರ್ದು. ಆಮೇಲೆ ಒಂದು ಚಿಟಿಕೆ ಬೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಖಾರದ್ದು ಕಲರ್ ಪುಡಿ ಮತ್ತು ಖಾರದ್ದು ಕಲರ್ದು 2 ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೇಕು. ಇದೆರಡು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆರೋದಕ್ಕೆ ಬಿಟ್ಟು ಈ ಥರ ಗ್ಲಾಸ್ ಬಾಟ್ಲಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಉಪ್ಪಿನಕಾಯಿ ಮಾಡಿದ್ಮೇಲೆ ಯಾವುದೇ ರೀತಿ ಆಗಲಿ ನೀವು ಬರೀ ಕೈಯಲ್ಲಾಗಲಿ ಮುಟ್ಟಿ ಅದನ್ನು ಎಂಜಿಲ್ ಮಾಡಬಾರ್ದು. ಸೊ ಆ ಥರ ಮಾಡಿದ್ರೆ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ಇವತ್ತು ಕೆಲಸದ ಹತ್ರನೇ ನನಗೆ ತುಂಬ ಟಯರ್ಡ್ ಆಗೋಗಿತ್ತು. ಯಾಕಂದರೆ ಕುತ್ಕೊಂಡೇ ಇರ್ತೀವಲ್ಲ ಬೆಳಗ್ಗೆಯಿಂದ. ಸೊ ಬ್ಯಾಕ್ ಪೈನು. ಸೊ ಹಾಗಾಗಿ ಮನೆಗೆ ಬಂದು ಒಂದು ಅರ್ಧ ಅವರ್ ಏನೋ ಎದ್ದಿದ್ದೆ. ಆಮೇಲೆ 1 ಅವರ್ ಮಲಗಿಬಿಟ್ಟಿದ್ದೆ ನಾನು. ಈಗ 8 ಗಂಟೆಗೆ ಎದ್ದು ಹೋಗಿ ನೀರು ಇಟ್ಕೊಂಡು, ನಮ್ಮಮ್ಮ ಹಾಗೆ ತರಕಾರಿ ಇದೆ ಎತ್ಕೊಂಡು ಹೋಗಿ ಬಾ ಅಂತಂದರು. ಅಲ್ಲಿ ಹೋಗಿ ತರಕಾರಿ ಎಲ್ಲ ತೊಗೊಂಬಸಿ. ಏನಾದರೂ ನಾನು ಟಯರ್ಡಲ್ಲಿ ಕೆಲಸ ಮಾಡಿಬಿಟ್ಟೆ ಅಂದರೆ ನನಗೆ ಹುಷಾರಿದಿರೋ ಥರ ಆಗುತ್ತೆ. ಸೊ ರಿಸ್ಕ್ ತೊಗೊಳೋದು ಬೇಡ, ಯಾಕಂದರೆ ಕೆಲಸಕ್ಕೆ ಹೋಗಬೇಕು ಅನ್ನೋದ್ರಿಂದ ಜಾಸ್ತಿ ನಾನು ರಿಸ್ಕ್ ತೊಗೊತಾ ಇಲ್ಲ. ಸಾಂಬಾರೆಲ್ಲ ಮಾಡಿಕೊಂಡು ಸೊ ಬೇಗ ಚಟ್ನಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.